ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಸವಣೂರು ನವಾಬರ ಮಗನನ್ನು ಬದುಕಿಸಿದ್ದು ನೋಡೋಣ ಬನ್ನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೋದಲ್ಲೆಲ್ಲ ದೈಹಿಕ ಮಾನಸಿಕ ಆದಿ ವಿವಿಧ ರೋಗಗಳನ್ನು ಭೂತ ಬಾಧಾದಿಗಳನ್ನು ಶ್ರೀಹರಿಯ ಇಚ್ಛೆ ಎಂದು ಭಾವಿಸಿ ಪರಿಹರಿಸುತ್ತಿದ್ದರು. ಕಿರೀಟಗಿರಿಯಿಂದ ಹೊರಟ ಶ್ರೀಗಳವರು ಹುಬ್ಬಳ್ಳಿಯ ಸಮೀಪದ ಗ್ರಾಮವೊಂದರಲ್ಲಿ ಭಿಕ್ಷಾ ಸ್ವೀಕಾರ ಮಾಡಿ ವಾಪಸ್ಸು ಬರುತ್ತಿರುವಾಗ ಮೇನೆಯನ್ನು ಹೊತ್ತ ಬೋವಿಗಳು ಬಿಸಿಲಿನ ತಾಪದಿಂದ ಮರದ ನೆರಳಿನಲ್ಲಿದ್ದ ಹೊಸ ಕಟ್ಟೆಯ ಮೇಲೆ ಮೇನೆಯನ್ನಿಳಿಸಿ ಶ್ರಮ ಪರಿಹಾರ ಮಾಡಿಕೊಳ್ಳುತ್ತಿರಲು ದನಗಾಹಿಯೊಬ್ಬನು ಓಡಿ ಬಂದು ಮೇನೆಯನ್ನಿಟ್ಟಿರುವ ಸ್ಥಳವು ಹಾವು ಕಡಿದು ಸತ್ತು ಹೋದ ಸವಣೂರು ನವಾಬರ ಮಗನದೆಂದು, ಅದನ್ನು ಸೈನಿಕರು ನೋಡಿದರೆ ಅನರ್ಥವಾಗುವುದು ಎಂದು ಹೇಳಿದನು. ಅದೇ ಸಮಯಕ್ಕೆ 4 ಜನ ಸೈನಿಕರು ಬಂದು ಗದರಿಸಿದಾಗ ಮೇನೆಯಲ್ಲಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳು, ನಿಮ್ಮ ನವಾಬರ ಮಗ ಸತ್ತಿಲ್ಲ, ಬದುಕಿರುವಾಗಲೇ ಗೋರಿ ಮಾಡಿದ್ದೀರಿ. ಸೂರ್ಯ ಮುಳುಗುವುದರೊಳಗೆ ಶರೀರವನ್ನು ಹೊರತೆಗೆದರೆ ಬದುಕಿಸಬಹುದು ಎಂದರು. ಸೈನಿಕರು ಈ ವಿಚಾರವನ್ನು ನವಾಬರಿಗೆ ತಿಳಿಸಿ ಆತನನ್ನು ಕರೆದುಕೊಂಡು ಬಂದರು. ಗುರುಗಳು ದರ್ಶನವಾದೊಡನೆ ತನಗರಿವಿಲ್ಲದಂತೆ ನವಾಬರಿಗೆ ಭಕ್ತಿ ಭಾವವು ಉದಿಸಿತು. ತನ್ನ ಸಂಪ್ರದಾಯದಂತೆ ಆತನು ಬಗ್ಗಿ ನಮಸ್ಕಾರ ಮಾಡಿದನು. ನವಾಬರೇ, ನಿಮಗೆ ಮಂಗಳವಾಗಲಿ. ನಿಮ್ಮ ಮಗ ಇನ್ನೂ ಸತ್ತಿಲ್ಲ. ಗೋರಿಯಿಂದ ತೆಗೆಸಿರಿ. ದೇವರ ಅನುಗ್ರಹದಿಂದ ಆತನನ್ನು ಬದುಕಿಸಲು ಪ್ರಯತ್ನಿಸುತ್ತೇವೆ ಎಂಬ ಗುರುಗಳ ಮಾತು ಕೇಳಿ ನವಾಬರಿಗೆ ಅಮೃತ ಕುಡಿದಂತಾಯಿತು. ರಾಜ ಮುಸ್ಲಿಮನಾದರೂ ಹಿಂದೂ ಸಂತರು ತಮ್ಮ ಸಂತರಂತೆ ಮಹಿಮೆ ಉಳ್ಳವರೆಂದು ತಿಳಿದಿದ್ದನು. ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲವೆಂದು ಅರಿತಿದ್ದನು. ಸ್ವಲ್ಪ ಹೊತ್ತಿನಲ್ಲಿಯೇ ಸೇವಕರು ಶವವನ್ನು ಹೊರತೆಗೆದರು. ದೇಹವೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದ್ದರೂ ಲಕ್ಷಣವಾಗಿ ಕಾಣುತ್ತಿದ್ದ ಆ ಹುಡುಗನನ್ನು ಬದುಕಿಸಲು ಗುರುಗಳು ಸಂಕಲ್ಪಿಸಿದರು. ನಾವು ಧ್ಯಾನಮಗ್ನರಾಗುತ್ತೇವೆ. ಆಗ ಏನು ನಡೆದರೂ ಯಾರೂ ಕದಲದೆ ಇಲ್ಲೇ ನಿಂತಿರಿ ಎಂದು ಕಣ್ಣು ಮುಚ್ಚಿದರು. ಒಂದು ಅರ್ಧ ಗಂಟೆಯೊಳಗೆ ಎಲ್ಲಿಂದಲೋ ಒಂದು ಘಟಸರ್ಪವು ಬಂದು ನವಾಬ ಕುಮಾರನ ಪಾದದ ಬಳಿ ಎಡೆಯಿಟ್ಟು ವಿಷವನ್ನೆಲ್ಲ ಹೀರಿ ಎಡೆಯಪ್ಪಳಿಸುತ್ತಾ ಅಲ್ಲಿಂದ ಕದಲಿತು. ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಗರುಡವೊಂದು ಸರ್ಪವನ್ನು ಎತ್ತಿಕೊಂಡು ಹೋಯಿತು. ಇದನ್ನು ನೋಡುತ್ತಿದ್ದ ಅವರೆಲ್ಲ ಭಯಾಶ್ಚರ್ಯಗಳಿಂದ ಸ್ತಬ್ಧರಾಗಿ ನಿಂತುಬಿಟ್ಟರು. ಗುರುಗಳು ಕಣ್ಣು ತೆರೆದು ಮಂತ್ರಿಸಿದ ನೀರನ್ನು ಪ್ರೋಕ್ಷಣೆ ಮಾಡಿದರು. ದೇಹವು ನೀಲಿ ಬಣ್ಣದಿಂದ ಮಾಮೂಲಿ ಸ್ಥಿತಿಗೆ ಬಂದು ಉಸಿರಾಟ ಶುರುವಾಗಿ ಪ್ರಾಣವಾಯು ಸಂಚಾರದಿಂದ ಕುಮಾರನು ಬದುಕಿದನು. ಈ ಮಹಿಮೆಯನ್ನು ಕಂಡ ಅಲ್ಲಿನ ಜನರು ಪರಿವಾರದವರು, ಆಹಾ, ಎಂತಹ ಅದ್ಭುತ ಮಹಾತ್ಮರು, ಮಹಾನುಭಾವರು ಎಂದು ಉದ್ಗಾರ ಮಾಡಿದರು. ಎದ್ದು ಕುಳಿತ ಕುಮಾರನು ನವಾಬರನ್ನು ನೋಡಿ ಅಬ್ಬಾಜಾನ್ ಎಂದು ತಬ್ಬಿಕೊಂಡನು. ನವಾಬರ ಕಣ್ಣಿಂದ ಆನಂದಾಶ್ರು ಹರಿಯಿತು. ಬೇಟಾ, ಮೇರಾ ಬೇಟಾ ಎಂದು ಮಗನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಗನೊಡನೆ ಗುರುಗಳಿಗೆ ನಮಸ್ಕಾರ ಮಾಡಿ, ಸಾಧು ಮಹಾರಾಜ್, ತಾವು ದೊಡ್ಡ ಮಹಾತ್ಮರು. ಅಲ್ಲಾಹನ ಬಳಿಗೆ ಹೋಗಿದ್ದ ಮಗನನ್ನು ಮತ್ತೆ ಕರೆದುಕೊಟ್ಟಿರಿ. ನೀವು ನನ್ನ ಭಾಗದ ದೇವರು. ನಿಮ್ಮ ಈ ಉಪಕಾರವನ್ನು ಎಂದೂ ಮರೆಯಲಾರೆ. ಗುರೂಜಿ, ನಮ್ಮ ಊರಿಗೆ ಬಂದು ನಿಮ್ಮ ಈ ಸೇವಕನು ನೀಡುವ ಸೇವೆಯನ್ನು ಸ್ವೀಕರಿಸಿ ನಮ್ಮನ್ನು ಹರಸಬೇಕು ಎಂದು ಬೇಡಿದನು. ನವಾಬರ ಶ್ರದ್ಧಾಭಕ್ತಿಗಳಿಗೆ ಪ್ರಸನ್ನರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಸುನಕ್ಕು, ನವಾಬರೇ, ನಿಮ್ಮ ಕುಮಾರನನ್ನು ಬದುಕಿಸಿದ್ದು ನಾವಲ್ಲ, ಭಗವಂತ. ನಾವು ಕೇವಲ ನಿಮಿತ್ತ ಮಾತ್ರರು. ಅಗತ್ಯವಾಗಿ ನಿಮ್ಮ ಸೇವೆಯನ್ನು ಸ್ವೀಕರಿಸುತ್ತೇವೆ ಎಂದು ಆತನ ಹಿಂದೆ ಹೊರಟರು. ಆಗ ನವಾಬರು ಶ್ರೀಗಳವರು ಕೃಪೆ ಮಾಡಿ ಬಂದದ್ದಕ್ಕೂ ಮಗನನ್ನು ಬದುಕಿಸಿ ಅನುಗ್ರಹ ಮಾಡಿದ್ದಕ್ಕೂ ವಾದ್ಯ ವೈಭವದೊಡನೆ ಶ್ರೀ ಗುರುಗಳನ್ನು ಸ್ವಾಗತಿಸಿ ಮೆರವಣಿಗೆ ಮಾಡಿ ಒಂದು ಭವ್ಯ ಭವನದಲ್ಲಿ ಬಿಡಾರ ಮಾಡಿಸಿದರು. ಓರ್ವ ಬ್ರಾಹ್ಮಣರಿಂದ ಗುರುಗಳ ಪಾದಪೂಜೆ ಮಾಡಿಸಿದರು.
ಪೂಜಾರಾಧನೆಗಳು ಮುಗಿದ ಮೇಲೆ ಕೃತಜ್ಞತೆಯಿಂದ ಅನೇಕ ಗ್ರಾಮಗಳು, ಕೃಷ್ಣಾಪುರ ಮುಂತಾದ ಹಳ್ಳಿಗಳನ್ನು ಸಮರ್ಪಿಸಿ ಕೃತಾರ್ಥರಾದರು. ವಿಧರ್ಮೀಯನಾದ ನವಾಬರ ಮಗನನ್ನು ಬದುಕಿಸಿ ಅವನಿಗೆ ಹಿಂದೂ ಧರ್ಮದ ಹಿರಿಮೆಯನ್ನು ತೋರಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸರ್ವ ಜನೋದ್ಧಾರ, ದೀಕ್ಷೆ, ಮಾನವೀಯತೆ ಇತ್ಯಾದಿ ಸದ್ಗುಣಗಳನ್ನು ಎಲ್ಲರೂ ಕೊಂಡಾಡಿದರು. ನೋಡಿದ್ರಲ್ಲ ಸ್ನೇಹಿತರೆ ಗುರುಗಳ ಮಹಿಮೆಯನ್ನು. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.